ರಾಜ್ಯದಲ್ಲಿ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಬೆನ್ನಲ್ಲೇ ಈಗ ಲೇಬರ್ ಕಾರ್ಡ್ಗೂ ಕತ್ತರಿ ಹಾಕುವಂತಹ ಸದ್ದು ಜೋರಾಗಿ ಕೇಳಿಸ್ತಾ ಇದೆ. ರಾಜ್ಯದಾದ್ಯಂತ 2,46,000 ಕಾರ್ಮಿಕರ ಕಾರ್ಡ್ ಅನ್ನು ಅಮಾನತುಪಡಿಸಲಾಗಿದೆ. 2,46,951 ಕಾರ್ಡ್ ನಕಲಿ ಅಂತ ಲಿಸ್ಟ್ ಮಾಡಿದೆ ಕಾರ್ಮಿಕ ಇಲಾಖೆ. 2,46,951 ಕಾರ್ಡ್ ನಕಲಿ ಅಂತ ಅಮಾನತು ಮಾಡಿದ್ದಾರೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಬರೋಬ್ಬರಿ 38,42,000 ಕಾರ್ಡ್ಸ್ಗಳು ರಾಜ್ಯದಲ್ಲಿ ಇದ್ದಾವೆ. 38,46,000 ಪೈಕಿ 2,46,000 ಕಾರ್ಡ್ಗಳನ್ನು ಸದ್ಯಕ್ಕೆ ಅಮಾನತು ಪಡಿಸಿದ್ದಾರೆ. ಅತಿ ಹೆಚ್ಚು ಹಾವೇರಿ ಜಿಲ್ಲೆಯಲ್ಲಿ ಆಗಿದೆ ಅನ್ನೋ ಮಾಹಿತಿ. ಹಾವೇರಿಯಲ್ಲಿ ಟೋಟಲ್ 1,69,180 ಕಾರ್ಡುಗಳನ್ನು ಅಮಾನತು ಪಡಿಸಲಾಗಿದೆ. ಡೀಟೇಲ್ಸ್ ನೀಡ್ತಾರೆ ನ್ಯೂಸ್ ರೂಮ್ನಿಂದ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್. ಈ ಕಾರ್ಡ್ಗಳನ್ನ ಏನ್ ಸದ್ಯಕ್ಕೆ ಅಮಾನತು ಪಡಿಸಿದ್ದಾರಲ್ಲ, ಇದು ಸೈಂಟಿಫಿಕ್ ಆಗಿ ಆಗಿದೆಯಾ ಅಂತ? ಯಾಕಂದ್ರೆ ಬಿಪಿಎಲ್ ಕಾರ್ಡ್ ನಲ್ಲಿ ತುಂಬಾ ಕುಟುಂಬಗಳು ಅರ್ಹರಿದ್ರು ಕೂಡ ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ ಅವ್ರಿಗೆ ಅನರ್ಹಗೊಳಿಸಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ಕೆಲಸ ಆಗಿದೆಯಾ ಏನು? ಸಭಾ ಕಾರ್ಮಿಕ ಇಲಾಖೆ ನೀಡ್ತಿರುವ ಮಾಹಿತಿ ಪ್ರಕಾರ ಅಂದ್ರೆ ಸರ್ಕಾರಿ ಸೌಲಭ್ಯ ಅನರ್ಹರ ಪಾಲಾಗ್ತಾ ಇತ್ತು. ಅದಕ್ಕೆ ಅನರ್ಹರ ಪಾಲಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ 2,46,000 ಕಾರ್ಡನ್ನು ಕಾರ್ಮಿಕ ಕಾರ್ಡನ್ನು ರದ್ದು ಮಾಡಿದ ಅನ್ನೋ ಮಾಹಿತಿಯನ್ನು ಕಾರ್ಮಿಕ ಇಲಾಖೆ ನೀಡ್ತಾ ಇರುವಂಥದ್ದು. ಬಟ್ ಎಲ್ಲೊಂದು ಕಡೆ ಎಪಿಎಲ್ ಬಿಪಿಎಲ್ ಬೆನ್ನಲ್ಲೇ ಅರ್ಹರಾಗಿರುವಂತಹ ಕಟ್ಟಡ ಕಾರ್ಮಿಕರ ಹಕ್ಕುಗಳಿಗೆ ಕೂಡ ಕುತ್ತು ಬಂತ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುವುದು ಸಹಜ. ಈ ಒಂದು ಕಾರ್ಮಿಕರ ಕಾರ್ಡ್ ಯಾವ ರೀತಿಯಾಗಿ ಅಕ್ರಮ ಆಯಿತು, ಹೇಗಾಯಿತು, ಅದನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ನೋಡೋದಾದ್ರೆ ಮೊದಲನೇ ಹಂತವಾಗಿ ಈ ಒಂದು ಕಾರ್ಮಿಕ ಕಾರ್ಡ್ ಏನಿದೆ, ಕಾರ್ಮಿಕ ಕಾರ್ಡ್ ಹೊಂದಿರೋರಿಗೆ ತುಂಬಾ ಫೆಸಿಲಿಟಿ ಇದೆ. ಅಂದ್ರೆ ಸರಿಸುಮಾರು 15 ಫೆಸಿಲಿಟಿ ಇದೆ. ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ವ್ಯಕ್ತಿ ಮದುವೆಯಾದ ಸಂದರ್ಭದಲ್ಲಿ 50,000 ಹಣ ಸಿಗುತ್ತೆ. ಮರಣ ಹೊಂದಿದ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರಿಗೆ 5 ಲಕ್ಷ ಸಿಗುತ್ತೆ. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ 3 ಲಕ್ಷ ಸಿಗುತ್ತೆ. ಅದರ ಜೊತೆಗೆ ಪಿಂಚಣಿ ಹಣ ಆಗಿರ್ಬೋದು, ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಿರ್ಬೋದು. ಇತ್ತೀಚೆಗಷ್ಟೇ ಏನು ಬಸ್ನಲ್ಲಿ ಕೂಡ ಅವ್ರಿಗೆ ಉಚಿತ ಪ್ರಯಾಣ ಇತ್ತು. ಬಟ್ ಇತ್ತೀಚೆಗಷ್ಟೇ ಅದೊಂದು ಮಾತ್ರ ಕ್ಯಾನ್ಸಲ್ ಆಗಿದೆ ವಿನಃ 15 ಫೆಸಿಲಿಟಿ ಸಿಗುತ್ತೆ. ಈ ರೀತಿಯ ಫೆಸಿಲಿಟಿಯಿಂದ ಆಕರ್ಷಿತರಾದಂತಹ ಒಂದಿಷ್ಟು ಜನ, ಅಂದ್ರೆ ಅದರಲ್ಲಿ ಪೊಲೀಸರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಬ್ಯಾಂಕ್ ಉದ್ಯೋಗಿಗಳಿದ್ದಾರೆ, ಇನ್ನು ಹೋಟೆಲ್ ನಲ್ಲಿ ಉದ್ಯೋಗ ಮಾಡೋರಿದ್ದಾರೆ, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋರಿದ್ದಾರೆ. ಇವರು ಕೂಡ ನಕಲಿ ಕಾರ್ಡ್ಗಳನ್ನು ಮಾಡಿ ಸರ್ಕಾರಿ ಸವಲತ್ತನ್ನು ಪಡಿತಿದ್ರು ಅನ್ನೋ ಮಾಹಿತಿಯನ್ನು ಕಾರ್ಮಿಕ ಇಲಾಖೆ ನೀಡಿರುವಂತದ್ದು. ಇದೇ ಕಾರಣಕ್ಕೆ ಬರೋಬ್ಬರಿ 2,46,000 ಏನು ಕಾರ್ಮಿಕರ ಕಾರ್ಡ್ ಅನ್ನು ಇದೀಗ ರದ್ದು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ 1,68,000 ಏನು ಕಾರ್ಮಿಕ ಕಾರ್ಡ್ ಅನ್ನು ರದ್ದು ಮಾಡಿದೆ. ಹಾಗಾದ್ರೆ ಇವರು ಯಾವ ಮಾನದಂಡ ನೋಡೋದಾದ್ರೆ ಕಾರ್ಮಿಕ ಏನು ಇಲಾಖೆಯ ಕಾರ್ಡ್ ಅಂದ್ರೆ ಕಾರ್ಮಿಕ ಕಾರ್ಡ್ ಹೊಂದಿರಬೇಕಾದ್ರೆ ಆ ವ್ಯಕ್ತಿ 1 ವರ್ಷದಲ್ಲಿ 90 ದಿನ ಮಿನಿಮಮ್ 90 ದಿನ ಆದರೂ ಕಾರ್ಮಿಕ ಇಲಾಖೆ ಅಂದ್ರೆ ಕಟ್ಟಡ ಕೆಲಸವನ್ನು ಮಾಡಿರ್ಬೇಕಾಗಿರುತ್ತೆ. 90 ದಿನ ಯಾರು ಕಟ್ಟಡ ಕೆಲಸವನ್ನು ಮಾಡ್ತಾರೆ ಅಂತವರಿಗೆ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕಾರ್ಡ್ ಅನ್ನು ಕೊಡಲಾಗುತ್ತೆ. ಬಟ್ ಇದು ಆನ್ಲೈನ್ ನಲ್ಲಿ ಫೆಸಿಲಿಟಿ ಇರೋದ್ರಿಂದ, ಆನ್ಲೈನ್ ಮೂಲಕವೇ ಕಾರ್ಮಿಕರ ಕಾರ್ಡ್ ಅನ್ನು ಪಡೆಯುವ ಅವಕಾಶ ಇರೋದ್ರಿಂದ ಒಂದಿಷ್ಟು ಇಲ್ಲಿ ಬೋಗಸ್ ಆಗಿದೆ. ನಕಲಿ ದಾಖಲಾತಿಯನ್ನು ನೀಡಿ ಈ ರೀತಿಯಾಗಿ ನಕಲಿ ಕಾರ್ಡ್ಗಳನ್ನು ಪಡೆದಿದ್ದಾರೆ. ಅಂತವರನ್ನು ಅಂದ್ರೆ ಏನು ಸರ್ಕಾರಿ ಸೌಲಭ್ಯ ಅರ್ಹರಿಗೆ ಮಾತ್ರ ಸಿಗಬೇಕು, ಅನರ್ಹರಿಗೆ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ 2,46,000 ಕಾರ್ಡ್ ರದ್ದು ಮಾಡಿದಾಗಿ ಕಾರ್ಮಿಕ ಇಲಾಖೆ ಹೇಳಿದೆ. ಬಟ್ ಕೆಲವೊಂದಿಷ್ಟು ಜನ ನಮ್ಮ ಕಾರ್ಡ್ ಕೂಡ ರದ್ದಾಗಿದೆ. ನಾವು ಕಳೆದ ಹಲವು ವರ್ಷಗಳಿಂದ ಕೂಡ ಕಟ್ಟಡ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ, ಕಟ್ಟಡದಲ್ಲಿ ಕಾರ್ಮಿಕರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಟ್ ಊರಿಂದ ಊರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೇವೆ. ಇದೇ ಕಾರಣಕ್ಕೆ ನಮ್ಮ ಕಾರ್ಡ್ ಅನ್ನು ಕೂಡ ರದ್ದು ಮಾಡಲ್ಲ ಅನ್ನೋ ಮಾಹಿತಿಯನ್ನು ಕೆಲವೊಂದಿಷ್ಟು ಕಾರ್ಮಿಕರು ನೀಡ್ತಾ ಇದ್ದಾರೆ. ಇದೀಗ ಸದ್ಯಕ್ಕೆ ಕಾರ್ಮಿಕ ಇಲಾಖೆ ಮತ್ತೊಂದು ವಿಚಾರ, ಯಾರಿಗೆ ಅರ್ಹರಿಗೆ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಖುದ್ದು ಸ್ಪಾಟ್ಗೆ ಹೋಗಿ ಅಂದ್ರೆ ಕಾರ್ಮಿಕರು ಕೆಲಸ ಮಾಡುವಂತಹ ಜಾಗಕ್ಕೆ ಹೋಗಿ ಅವರಿಗೆ ಒಂದು ವೇತನ ಸ್ಲಿಪ್, ಅಂದ್ರೆ ಸಾಮಾನ್ಯವಾಗಿ IT ಕಂಪನಿಗಳಲ್ಲಿ ಆಗಿರ್ಬೋದು, ಕಾರ್ಪೊರೇಟ್ ಕಂಪನಿಗಳಲ್ಲಿ ಇರುವಂತೆ ಒಂದು ಸ್ಯಾಲರಿ ಸ್ಲಿಪ್ ಇರುತ್ತಲ್ಲ, ಅದೇ ರೀತಿ ಒಂದು ವೇತನ ಸ್ಯಾಲರಿ ಸ್ಲಿಪ್ ಅನ್ನು ಕೂಡ ಮಾಡಬೇಕು. ಅದರ ಜೊತೆಗೆ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು. ಅಂತ ಸಂದರ್ಭದಲ್ಲಿ ಸ್ಪಾಟ್ಗೆ ಹೋಗಿ ಅಂತವರಿಗೆ ಮಾತ್ರ ಇದೆ ಕಾರ್ಡ್ ಕೊಡುವ ಮೂಲಕ ನಕಲಿಗೆ ಬೋಗಸ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕಲು ಕೂಡ ಇದೀಗ ಕಾರ್ಮಿಕ ಇಲಾಖೆ ಮುಂದಾಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.